ದಸರಾ ವೈಭವ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಈ ಹಿಂದಿನ ಆಚರಣೆಗಳು ಈಗ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾಗಿ ವಿಭಿನ್ನತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಕೆಲವೇ ಹೊತ್ತಿನಲ್ಲಿ ಜಂಬೂ ಸವಾರಿಯ ಮೆರವಣಿಗೆ ಆರಂಭ ಆಗಲಿದೆ. 750 ಕೆಜಿ ಸ್ವರ್ಣ ಖಚಿತ ಚಿನ್ನದ ಅಂಬಾರಿಯಲ್ಲಿ ನಾಡದೇವತೆ ಚಾಮುಂಡೇಶ್ವರಿಯನ್ನ ಮೆರವಣಿಗೆ ಮಾಡಲಾಗುತ್ತೆ. ಅಭಿಮನ್ಯು ಈಗ ಚಿನ್ನದ ಅಂಬಾರಿಯನ್ನ ಹೊರೋದಕ್ಕೆ ಸಿದ್ಧನಾಗಿದ್ದಾನೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಆತನ ಮೇಲೆ ಅಂಬಾರಿಯನ್ನ ಈಗ ಕಟ್ಟಲಾಗಿದೆ. ಆ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ವಿ. ಎಲ್ಲವೂ ಕೂಡ ಪ್ರತಿಯೊಂದು ಅಚ್ಚುಕಟ್ಟಾಗಿ ನಡೆಯಬೇಕು. ಅದಕ್ಕೆ ಆದಂತಹ ತನ್ನದೇ ಆದಂತಹ ಏನು ಸಿದ್ಧತೆಗಳು ಆಚರಣೆಗಳು ಇರುತ್ತೆ. ಅದೇ ರೀತಿಯಾಗಿ ಎಲ್ಲವನ್ನ ಕೂಡ ಚಾಚು ತಪ್ಪದೆ ಈಗ ಅಲ್ಲಿ ಮಾಡಲಾಗ್ತಾ ಇದೆ. ಅಂಬಾರಿಯನ್ನ ಅಭಿಮನ್ಯುವಿನ ಮೇಲೆ ಈಗ ಇರಿಸಲಾಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದ್ದೀವಿ. 4:36ರಿಂದ 4:46 ಮೀನ ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಆನಂತರ 5 ಗಂಟೆಯಿಂದ 5:30 ಮೀನ ಲಗ್ನದಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ಇದು ಅರಮನೆ ಪಕ್ಕದಲ್ಲಿರುವಂತಹ ಆನೆಗಾದಿಯ ಜಾಗದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾವುದೇ ಕೆಲವೊಂದು ವಿಚಾರಗಳು ನಾವು ಮಾತನಾಡ್ತಾ ಇದ್ವಿ, ಏನೂ ಕೂಡ ಯಾವುದೇ ರೀತಿಯ ಅನಾಹುತ ಆಗದ ಹಾಗೆ ಎಲ್ಲವನ್ನ ಕೂಡ ಅತ್ಯಂತ ನೀಟ್ ಅಂತ ನಾವು ಏನು ಹೇಳ್ತೀವಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅಂಬಾರಿಯನ್ನ ಕಟ್ಟೋದ್ರಿಂದ ಹಿಡಿದು ಅಂಬಾರಿಯನ್ನ ಹೇಗೆ ಕಟ್ಟಬೇಕು, ಯಾವ ರೀತಿಯಾಗಿ ಚಾಮುಂಡಿ ದೇವಿಯ ಅಲಂಕಾರ ಯಾವ ರೀತಿ ಆಗಿರ್ಬೇಕು, ಯಾವ ರೀತಿಯ ಸೀರೆ ಎಲ್ಲಿಂದ ತರಿಸಬೇಕು, ಆಕೆಗೆ ಬಂಗಾರ ಯಾವ ರೀತಿಯಾಗಿ ಹಾಕಬೇಕು, ಯಾವ ಹೂಗಳನ್ನ ಮುಡಿಸ್ಬೇಕು, ಯಾವ ಹೂಗಳನ್ನ ಹಾಕಬೇಕು, ಎಷ್ಟು ಹೂಗಳಿದೆ, ಇವೆಲ್ಲವನ್ನ ಕೂಡ ಅದಕ್ಕೆ ಆದಂತಹ ಒಂದು ಆಚರಣೆಗಳಿದೆ, ಅದಕ್ಕೆ ಆದಂತಹ ಪದ್ಧತಿ ಇದೆ. ಅವೆಲ್ಲವನ್ನ ಕೂಡ ಈಗ ಅಲ್ಲಿ ಮಾಡಲಾಗ್ತಾ ಇದೆ. 750 ಕೆಜಿ ಚಿನ್ನದ ಅಂಬಾರಿಯಲ್ಲಿ ಅಭಿಮನ್ಯು ಈ ಸಲ 2ನೇ ಬಾರಿಗೆ ಚಾಮುಂಡೇಶ್ವರಿಯ ಮೆರವಣಿಗೆಯನ್ನ ಮಾಡ್ತಾನೆ. ಆನೆ ಗಾದಿಯಲ್ಲಿ ಅಂದ್ರೆ ಅರಮನೆಯ ಪಕ್ಕದಲ್ಲಿರುವಂತಹ ಆನೆ ಗಾದಿಯಲ್ಲಿ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ. ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ, ಇನ್ನು ಕೆಲವೇ ಹೊತ್ತಿನಲ್ಲಿ ಈಗ ಜಂಬೂ ಸವಾರಿ ಮೆರವಣಿಗೆ ಕೂಡ ಆರಂಭ ಆಗುತ್ತೆ. ಅದರ ಜೊತೆಗೆ ಈ ಎಲ್ಲದರ ಬಗ್ಗೆ ಈಗ ನಾವು ಅಂಬಾರಿಯ ವಿಚಾರ ಆಗಿರ್ಬೋದು, ನಾಡದೇವತೆ ಚಾಮುಂಡೇಶ್ವರಿಯ ವಿಚಾರ ಆಗಿರ್ಬೋದು, ಅಲಂಕಾರ ವಿಚಾರ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಬ್ರೇಕ್ ಆದ್ಮೇಲೆ.